ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟ ರಾಣೆಬೆನ್ನೂರು ತಾಲೂಕಾ ಘಟಕದ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭ ಮಾಡಲಾಗಿತ್ತು. ಹೌದು, ನೋಂದಣಿ ಇಲಾಖೆಯವರು ಬಳಸುತ್ತಿರುವ ಕಾವೇರಿ 2.0 ತಂತ್ರಾಂಶದಲ್ಲಿ ಕಂಡುಬರುತ್ತಿರುವ ಲೋಪದೋಷಗಳನ್ನು ತಕ್ಷಣ ಸರಿಪಡಿಸಬೇಕು. ಹಾಗೆ ಪತ್ರ ಬರಹಗಾರರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಬೇಕೆಂಬ ಆಗ್ರಹದಿಂದ ಈ ಶಾಂತಿಯುತ ಮುಷ್ಕರವನ್ನು ಕೈಗೊಳ್ಳಲಾಗಿದೆ. ಈಗ ನಾನು ವಿಧಾನಸೌಧದ ಮುಂಭಾಗದಲ್ಲಿದ್ದೇನೆ. ಏನಿವತ್ತು ನೋಡಬಹುದು, ಕರ್ನಾಟಕ ರಾಜ್ಯದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದಂತಹ ಪತ್ರ ಬರಹಗಾರರ ಒಕ್ಕೂಟದಿಂದ ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಿದ್ದಾರೆ. ಏನು ಕಾವೇರಿ 2.0 ತಂತ್ರಾಂಶದಲ್ಲಿರುವಂತಹ ಒಂದಷ್ಟು ಲೋಪದೋಷಗಳನ್ನು ಸರಿಪಡಿಸಿಕೊಡಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಇವತ್ತು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ. ಬನ್ನಿ, ನಾನು ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದೀನಿ. ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡು, ಏನೆಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡ್ತಿದ್ದಾರೆ ಅಂತ ಬನ್ನಿ ಹೋರಾಟಗಾರರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಸರ್, ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನೀವು ಪತ್ರಗಾರರ ಒಕ್ಕೂಟದಿಂದ ಮುಷ್ಕರ ಮಾಡ್ತಿದ್ದೀರಾ ಸರ್? ನಮ್ಮ ಪತ್ರ ಬರಹಗಾರರಿಗೆ ಪ್ರತ್ಯೇಕವಾದ ಲಾಗಿನ್ ಐಡಿ ಕೊಡಬೇಕು. ಏನು ಸರ್ವೆ ಇಲಾಖೆಯಲ್ಲಿ ಪರವಾನಗಿ ಪಡೆದ ಭೂಮಾಪಕರಿಗೇನು ಲಾಗಿನ್ ಐಡಿ ಕೊಟ್ಟಿದ್ದಾರಲ್ಲ, ಅದೇ ರೀತಿ ನಮಗೆ ಪ್ರತ್ಯೇಕವಾದಂಥ ಪತ್ರ ಬರಹಗಾರರಿಗೆ ಲಾಗಿನ್ ಐಡಿ ಕೊಡಬೇಕು ಅಂತ ನಾವು ಈ ಮೂಲಕ ಸರ್ಕಾರವನ್ನು ಆಗ್ರಹಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ಏನೆಲ್ಲ ತಂತ್ರಾಂಶ ಲೋಪದೋಷಗಳಿದೆ ಸರ್? ಈಗ ಕಾವೇರಿ 2.0ದಲ್ಲಿ ಅನೇಕ ನ್ಯೂನತೆಗಳು ಇದ್ದು, ಆಸ್ತಿ ವಿವರಣೆ ಬರಲಿ ಈಗ ಅದು ಸರಿಯಾಗಿ ಪ್ಲಚ್ ಆಗ್ತಾ ಇಲ್ಲ. ಅಲ್ಲಿ ಸರ್ವೆ ನಂಬರು ಮತ್ತು ಕ್ಷೇತ್ರ ಸರಿಯಾಗಿ ನಮೂದಾಗ್ತಾ ಇಲ್ಲ. ಮತ್ತು ಹೆಚ್ಚಿಗೆ ಸಂಖ್ಯೆಯಲ್ಲಿ ಪಾರ್ಟಿದಾರರು, ಪಕ್ಷಗಾರರು ಇದ್ದಲ್ಲಿ ಅವರನ್ನು ಸರಿಯಾಗಿ ಸೇವ್ ಆ್ಯಂಡ್ ಕಂಟಿನ್ಯೂ ಆಗ್ತಾ ಇಲ್ಲ ಮತ್ತು ಅದು ಐಡೆಂಟಿಫೈಯರಲ್ಲಿ ಬಂದು ನಿಂತ್ಕೊಂಡ್ಬಿಡುತ್ತೆ. ಆಮೇಲೆ ಇದೇ ರೀತಿ ಅನೇಕ ತೊಂದರೆಗಳಿದಾವೆ. ಸರಿಯಾಗಿ ಮೇಲು ಮತ್ತು ಫಿಮೇಲ್ ಅಂತ ಬಂದಲ್ಲಿ ಸಹಿತ ಸರಿಯಾಗಿ ವೇಗವಾಗಿ ಅದು ಆಗ್ತಾ ಇಲ್ಲ. ಇಂಥವು ಅನೇಕ ಅದಾವು. ಅಲ್ಲಿ 2000ನೇ ಇಸ್ವಿಯಲ್ಲಿ ಸ್ಟ್ಯಾಂಪ್ ಪೇಪರ್ ರದ್ದಾದ ನಂತರ ಸ್ಟಾಂಪ್ ವೆಂಡರ್ಗಳಿಗೆ ಪತ್ರ ಬರಹಗಾರ ಲೈಸೆನ್ಸನ್ನು ಕೊಟ್ಟದ್ದು ತಮಗೆಲ್ಲ ಗೊತ್ತಿದೆ. ಅನಂತರ ಈಗ ಸುಮಾರು ಒಂದು 2 ವರ್ಷಗಳ ಹಿಂದೆ ಕಾವೇರಿ 2.0 ತಂತ್ರಾಂಶವನ್ನು ಅಳವಡಿಸಿದ್ದು. ಈ ತಂತ್ರಾಂಶದಲ್ಲಿ ಅನೇಕ ಲೋಪಗಳಿದ್ದರೂ ಸಹಿತ ನಾವು ಪತ್ರ ಬರಹಗಾರರು ನಮ್ಮ ಲೈಸೆನ್ಸನ್ನು ಪ್ರತಿ ವರ್ಷ ಸರ್ಕಾರದ ನಿಯಮಾವಳಿ ಪ್ರಕಾರ ನವೀಕರಣ ಮಾಡಿಕೊಂಡು ಮತ್ತು ಕಾಲಕ್ಕೆ ಸರ್ಕಾರ ಮಾಡ್ತಕ್ಕಂಥ ಆದೇಶವನ್ನು ಪಾಲಿಸಿಕೊಂಡು ಬಂದು ನಾವು ಇಲ್ಲಿವರೆಗೂ ಸಹಿತ ನಾಗರಿಕ ಸ್ನೇಹಿಯಾಗಿ ನಾವು ಸಾರ್ವಜನಿಕ ಆಸ್ತಿಗಳಿಗೆ ಸರಿಯಾದ ಒಂದು ಕಾನೂನು ಪ್ರಕಾರ ಪತ್ರಗಳನ್ನು ಬರೆಯುತ್ತಾ ಕಾಯಕವನ್ನು ಮಾಡ್ಕೊತ ಬಂದಿದ್ದೇವೆ. ಆದರೆ ಇತ್ತಿತ್ತಲಾಗಿ ಸರ್ಕಾರವು ಸಿಟಿಜನ್ ಲಾಗಿನ್ ಅಂತ ತೊಗೊಂಬಂದು ಬೇರೆ ಯಾರಾದರೂ ಹಾಕ್ಬೋದು ಅಂಥೇಳಿ ಸರ್ಕಾರ ಕೊಟ್ಟಿದೆ. ಇದರಿಂದ ನಾವು ಈ ಪತ್ರ ಬರಹಗಾರರಲ್ಲ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು 15-16 ಸಾವಿರ ಪತ್ರ ಬರಹಗಾರರು ಮತ್ತು ಅವ್ರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ಗಳು ಮತ್ತು ಅವರು ಕುಟುಂಬ ವರ್ಗದವರು ಸುಮಾರು 1 ಲಕ್ಷ ಚಿಲ್ಲರ ಜನ ಬೀದಿಗೆ ಬಿದ್ದಂಗಾಗುತ್ತೆ ಬೇರೆಯವ್ರಿಗೆ ಕೊಟ್ಟಿರೋದ್ರಿಂದ. ಆಮೇಲೆ ಅವ್ರ ಏಜೆಂಟ್ರಿಗೆ ಸರಿಯಾದ ಕಾನೂನು ಮಾಹಿತಿ ಇರೋದಿಲ್ಲ. ಅವರು ತಪ್ಪಾಗಿ ಅಪ್ಲೋಡ್ ಮಾಡಿ ಅದನ್ನು ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕ ಆಸ್ತಿಗಳ ರಕ್ಷಣೆ ಇಲ್ಲದಂತಾಗಿದೆ. ಮತ್ತು ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಪಕ್ಕದ ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರದಲ್ಲಿ ಸ್ಟಾಂಪ್ ವೆಂಡರ್ ಲಾಗಿನ್ನು ಅಥವಾ ಬಾಂಡ್ ರೈಟರ್ ಲಾಗಿನ್ ಅಂತಂದು ಕೊಟ್ಟು ಈಗಾಗಲೇ ಸಾರ್ವಜನಿಕರಿಗೆ ಅನುಕೂಲವಾಗಿ ರೀತಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ಸಹಿತ ಕರ್ನಾಟಕದಲ್ಲಿ ನಮಗೆ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ಐಡಿಯನ್ನು ಕೊಡುವುದರ ಮೂಲಕ ಸಾರ್ವಜನಿಕರ ಕೆಲಸಗಳು ಮಾಡಿಕೊಡಲು ಅನುಕೂಲ ಮಾಡಿಕೊಡಬೇಕು ಮತ್ತು ನಾವೇನೀಗ ಬೀದಿಗೆ ಬೀಳೋಂಥ ಪರಿಸ್ಥಿತಿ ಬಂದದ್ದನ್ನು ಹೋಗಲಾಡಿಸ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹಪೂರ್ವಕವಾಗಿ ಕೇಳ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಈಗ ಫೇಸ್ಲೆಸ್ ಅಂತಂದು ಹೊಸದಾಗಿ ಒಂದು ನೋಂದಣಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತಂದು ಮಾನ್ಯ ಕೃಷ್ಣ ಬೈರೇಗೌಡರು ಹೊಸ ಒಂದು ಪದ್ಧತಿ ತರಬೇಕು ಅನ್ನೋದನ್ನು ಗೊತ್ತಾವತಿಯಲ್ಲಿದ್ದಾರೆ. ಇದರಿಂದ ಕಾವೇರಿ 3 ಅಂತಂದು ಒಂದು ಮಾಡ್ತಾ ಇದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಯಾಕಂತಂದ್ರೆ ಈಗ ಹೊಸ ಲಾಗಿನ್ ಪ್ರಕಾರ ಅಂತಂದ್ರೆ ಈಗ ನಮ್ಮಲ್ಲಿ ಏನದ ಅಂದ್ರೆ ಭಾಳಷ್ಟು ಮಂದಿ ಕಲ್ತಂತರಿಲ್ಲ. ಈ ಕಲ್ತಂತರಿಲ್ದರು ಯಾವ ರೀತಿ ಮಾಡಬೇಕು ಅದು ತೊಂದರೆ ಆಗ್ತದೆ. ಅವ್ರವ್ರ ಪತ್ರಗಳನ್ನು ಅವರೇ ಮಾಡಬೇಕು ಅನ್ನೋದೊಂದು ಹೊಸ ಪದ್ಧತಿಯನ್ನು ಅಳವಡಿಸ್ತಾ ಇದ್ದಾರೆ. ಈ ಪದ್ಧತಿಯಿಂದ ಜನಸಾಮಾನ್ಯರಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಎಲ್ಲರೂ ಅನಧಿಕೃತರು ಭಾಳಷ್ಟು ಮಂದಿ ಇದ್ದಾರೆ. ಲೆಕ್ಕ ಹಾಕಿದ್ರೆ ನಮ್ಮ ಕರ್ನಾಟಕದೊಳಗೆ ಭಾಳಷ್ಟು ಅಂದ್ರೆ 30% ನಮ್ಮಲ್ಲಿ ಕಲ್ತಂಥ ಎಜುಕೇಟೆಡ್ ಇರ್ಬೋದು. ಅದರಿಂದ ಏನಾಗ್ತದೆ ಅಂತಂದ್ರೆ ಈ ಫೇಸ್ಲೆಸ್ ಅನ್ನೋದೊಂದು
ಬರೀ ಒಂದು ಆಧಾರ್ ಕಾರ್ಡ್ ಮೇಲೆ ಅಷ್ಟೇ ರಿಜಿಸ್ಟ್ರೇಷನನ್ನು ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡ್ಗಳನ್ನು ಒಂದನ್ನು ಮಾತ್ರ ಫೇಕ್ ಮಾಡಿದರೆ ಎಲ್ಲ ಡಾಕ್ಯುಮೆಂಟನ್ನು ಫೇಕ್ ಆಗ್ತಾವೆ. ಯಾಕಂದರೆ ಸುಮಾರು ಕೋಟಿ ಗಂಟಲೆ ಪ್ರಾಪರ್ಟಿ ಇರ್ತಕ್ಕಂಥ ಪ್ರಾಪರ್ಟಿಗಳನ್ನು ಮೊನ್ನೆ ಒಂದು ಬೆಂಗಳೂರಲ್ಲಿ ಆಗಿದೆ. ಲೆಕ್ಕ ಹಾಕಿದರೆ ಅದು ಸುಮಾರು 60 ಕೋಟಿ ರೂಪಾಯಿ ಪ್ರಾಪರ್ಟಿ. ಅದು ಬರೀ ಆಧಾರ್ ಕಾರ್ಡ್ ಮೇಲೆ ಡೌನ್ಲೋಡ್ ಮಾಡಿ ಅದನ್ನು ಫೇಕ್ ಮಾಡಿ ರಿಜಿಸ್ಟ್ರೇಷನ್ ಆಗಿದೆ. ಇದೇ ರೀತಿ ಇಲ್ಲಿ ನಮ್ಮಲ್ಲಿ ಬಹಳಷ್ಟು ಈ ಆಧಾರ್ ಕಾರ್ಡ್ ಇಲ್ದಾಗೂ ಆಗಿದಾವೆ. ಈಗ ಆಧಾರ್ ಕಾರ್ಡ್ ಬಂದ ಮೇಲೆ ಕೂಡ ಭಾಳಷ್ಟು ಕಾಗದಗಳು ಆಗಿದಾವೆ. ಸುಮಾರು 7 ರಿಂದ 10 ಕಾಗದ ರಾಣೆಬೆನ್ನೂರಲ್ಲಿ ಆಗಿದಾವೆ, ಫೇಕ್ ಆಗಿದಾವೆ. ಅವನು ಮತ್ತೆ ಸರಿಪಡಿಸಿ ಮಾನ್ಯ ಉಪನೋಂದಣಾಧಿಕಾರಿಗಳು ಅದು ಅವಗಾಹನೆ ತಗೊಂಡು ಅವನು ಕರ್ಕೊಂಬಂದು ಸರಿ ಮಾಡಿಸಿ ಫೇಕ್ ಇರ್ತಕ್ಕಂಥದ್ದು ಸರಿ ಮಾಡಿದ್ದಾರೆ. ಈ ರೀತಿ ಆಗ್ತಕ್ಕಂಥ ಇನ್ನು ಫೇಸ್ಲೆಸ್ ಅಂದರೆ ಬರೀ ನಮ್ಮ ಇದ್ರ ಪ್ರಕಾರ ಈಗ ಬರೀ ಒಂದು ಆಧಾರ್ ಕಾರ್ಡವನ್ನು ಆಧಾರವನ್ನು ಇಟ್ಕೊಂಡು ಅದನ್ನು ಡೌನ್ಲೋಡ್ ಮಾಡೋದು. ಡೌನ್ಲೋಡ್ ಮಾಡಿದ ಮೇಲೆ ರಿಜಿಸ್ಟ್ರೇಷನ್ ಆಗುತ್ತೆ. ಅವ್ರಿಗೆ ಒಂದು OTP ಬರುತ್ತೆ, OTP ಮೇಲೆ ರಿಜಿಸ್ಟ್ರೇಷನ್ ಅಂತೆ. ಇದರಿಂದ ಏನಾಗುತ್ತೆ ಅಂದರೆ ಮೊದಲು ಥಂಬ್ ತೊಗೋತಿದ್ರು, ಫೇಸ್ ಫೋಟೋ ತೊಗೊತಿದ್ರು, ಇವನ್ನೆಲ್ಲ ತೊಗೊಂಡು ರಿಜಿಸ್ಟ್ರೇಷನ್ ಆಗ್ತಾಯಿತ್ತು. ಆ ರಿಜಿಸ್ಟ್ರೇಷನ್ ಅನ್ನೋ ಪದ್ಧತಿನ ತೆಗಿತಾರೆ ಅನ್ನೋದು ಸ್ಲೋ ಪಾಯ್ಸನ್ ಇದ್ದಂಗೆ ಆಗಿದೆ ಇದು ಒಂದು ರೀತಿ. ಈಗ ಮೊದಲು ಒಂದನ್ನು ತೆಗೆದ್ರು, ಮೊದಲು ಬಾಂಡನ್ನು ತೆಗೆದ್ರು, ಆಮೇಲೆ ಲಾಗಿನ್ ID ಅಂತ ಕೊಟ್ಟರು, ಲಾಗಿನ್ನು ತೆಗೆದ್ರು, ಈಗ ಲಾಗಿನ್ನು ಹೋಯ್ತು. ಈಗ ನಮಗೆ ನಾವು ಅಟ್ಲೀಸ್ಟ್ ಲಾಗಿನ್ ID ಕೊಟ್ಟರೆ ಒಂದು ಆಧಾರದ ಮೇಲೆ ನಾವು ಅವನ್ನ ಲಾಗಿನ್ ಮಾಡಿದರೆ ಯಾರು ಮಾಡಿದ್ದಾರೆ, ಏನಾಗಿದೆ ಡಾಕ್ಯುಮೆಂಟ್ನಿಂದ, ಏನು ನ್ಯೂನತೆಗಳಾಗಿದ್ದಾವೆ ಅಂತಂದ್ರೆ ನಮ್ಮನ್ನು ಕರೆದು ಕೇಳಲಿಕ್ಕಿರೋ ಒಂದು ಅಧಿಕಾರ ಇರ್ತದೆ. ಈಗ ಯಾರೋ ಬರೋದು, ಯಾರೋ ಮಾಡ್ಕೊಂಬೋದು, ಅವರೇ ಅಲ್ಲೇ ಇರೋದು. ಅದಕ್ಕೆ ಏನಾದರೂ ಒಂದು ಸೆಕ್ಯೂರಿಟಿ ಇರೋದಿಲ್ಲ. ಇಂಥ ಒಂದು ಸಿಸ್ಟಮನ್ನು ತರ್ತಾ ಇದ್ದಾರೆ. ಕೇಳಿದ್ರೆ ಇದಕ್ಕೇನು ಜಾಗೃತಿ ಅಂದರೆ ನಾವೆಲ್ಲ ನೋಡ್ಕೋತೇವೆ ಅನ್ನೋತಕ್ಕ ಉತ್ತರ ಬರ್ತದೆ ಹೊರತು ಯಾವುದೂ ಒಂದು ಸೆಕ್ಯೂರಿಟಿ ಇಲ್ಲ ಈಗಿನ ಇದಕ್ಕೆ. ಯಾಕೆ ಪ್ರಾಪರ್ಟಿಗಳು ದೊಡ್ಡ ದೊಡ್ಡ ಕಿಮ್ಮತ್ತು ಆಗ್ತಾಯಿದ್ದಾವೆ ಇವತ್ತಿನ ಕಾಲದೊಳಗೆ. ಈಗ ಮೊದಲು ಬರೀ 5,000 10,000 ಇರ್ತಕ್ಕಂಥ ಪ್ರಾಪರ್ಟಿ ಕೋಟಿ ಗಂಟಲೆ ಆಗಿದಾವೆ. ಈಗ ಅಂಥ ಕೋಟಿಗಳಂತೆ ಇರ್ತಕ್ಕಂಥ ಪ್ರಾಪರ್ಟಿಯನ್ನು ಕೇವಲ ರಿಜಿಸ್ಟ್ರೇಷನ್ ಬರೀ ಆಧಾರ್ ಕಾರ್ಡ್ ಆಧಾರದ ಮೇಲೆ ಮಾಡ್ತಾರೆ. ಅಂದ್ರೆ ಇದರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಈ ತೊಂದರೆಯನ್ನು ಹೋಗಲಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮದು ಮುಖ್ಯ ಉದ್ದೇಶ ಆಗಿದೆ. ಅದನ್ನೆಲ್ಲ ಬಿಟ್ಟು ಈಗ ಪೇಪರ್ಲೆಸ್ ಮಾಡ್ತೇವೆ, ಆಮೇಲೆ ಫೇಸ್ಲೆಸ್ ಮಾಡ್ತೇವೆ. ಈಗ ಪೇಪರ್ಲೆಸ್ ಮಾಡಿದರು, ಈಗ ಫೇಸ್ಲೆಸ್ ಮಾಡ್ತೇವೆ ಅಂತ ಇದ್ದಾರೆ. ಇದರಿಂದ ಬಹಳಷ್ಟು ನ್ಯೂನತೆಗಳು ಮತ್ತು ತೊಂದರೆಗಳಾಗ್ತಾವೆ. ಈಗ ಮೊದಲು ಏನಾಗಿದೆ ಅಂದರೆ ಕಾವೇರಿ 2 ಒಳಗೆ ಬೇಕಾದಷ್ಟು ನ್ಯೂನತೆಗಳಿದ್ದಾವೆ, ಅವನ್ನ ಸರಿಪಡಿಸಲಿಕ್ಕೆ ಆಗ್ತಾಯಿಲ್ಲ ಅವ್ರ ಕಡೆಯಿಂದ. ಅಂಥದ್ದು ಬಿಟ್ಟು ಆಗಲೇ ಫೇಸ್ಲೆಸ್ ಮಾಡ್ತೇವೆ, ಇದರಿಂದ ಜನಸಾಮಾನ್ಯರಿಗೆ ಭಾಳಷ್ಟು ಉಪಯೋಗ ಆಗ್ತದೆ ಅಂತಕ್ಕಂಥದ್ದು ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಮತ್ತು ಕಂದಾಯ ಇಲಾಖೆಯ ಕೃಷ್ಣ ಬೈರೇಗೌಡರಾದಂಥವರು ಮಿನಿಸ್ಟರ್ ಆದಂಥವ್ರು ಇದ್ರ ಬಗ್ಗೆ ಅವಗಾಹನೆಗಳನ್ನು ತೆಗೆದುಕೊಂಡು ಯೋಗ್ಯ ನಮಗೆ ಯೋಗ್ಯ ಒಂದು ಮಾನವೀಯತೆಯ ದೃಷ್ಟಿಯಿಂದ ನಮಗೊಂದು ಜೀವನ ನಡೆಸಲಿಕ್ಕೆ ಸಹಕಾರ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಇದ್ರ ಮುಖಾಂತರ ಕೇಳ್ಕೊಳ್ತೇವೆ. ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳು ತಾಂಡವಾಡ್ತಾ ಇದೆ. ಇವತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಅವರ ತಂದೆಯ ಕಾಲದಲ್ಲಿ ಸಾಕಷ್ಟು ಯೋಜನೆಗಳನ್ನು ತಂದು ಜನ ಮೆಚ್ಚುಗೆಯನ್ನು ಪಡೆದಿದ್ರು. ಈಗ ಕೃಷ್ಣ ಬೈರೇಗೌಡರು ಯಾವ ರೀತಿಯಾಗಿ ಜನರ ಮೆಚ್ಚುಗೆ ಪಡಕ್ಕೆ ಹೊಂಟಾರೋ ಗೊತ್ತಿಲ್ಲ. ಈಗಾಗಲೇ ಇತಿಹಾಸ ಹೊಂದಿದಂಥ ಪತ್ರ ಬರಗಾರರು ಇವತ್ತು ಅವರು ಈ ಯಾವುದೇ ಸ್ಥಳದಲ್ಲಿ ಇವತ್ತು ರಾಣೆಬೆನ್ನೂರು ತಾಲೂಕು ತೆಗೆದುಕೊಳ್ಳೋಣ, ರಾಣೆಬೆನ್ನೂರು ತಾಲೂಕಿನಲ್ಲಿ ಯಾವುದೇ ಸಬ್ ರಿಜಿಸ್ಟ್ರಿ ನೋಂದಣಿ ಮಾಡಕ್ಕೆ ಬಂದ್ರೆ ಇಂಥ ಆಸ್ತಿ ಹಿಂಗೆ ಐತಿ ಅಂತಂದು ಪತ್ರ ಬರಗಾರರಿಗೆ ಸಂಪೂರ್ಣ ಮಾಹಿತಿ ಇರ್ತದೆ. ಅವರು ಸರಿಯಾದಂಥ ಲಾಗಿನ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಉಪ ನೋಂದಣಿಯ ಕಚೇರಿಯಲ್ಲಿ ನೋಂದಣಿ ಮಾಡ್ಕೊಳ್ತಾ ಇದ್ರು. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ. ಈಗ ಈ ಕೃಷ್ಣ ಬೈರೇಗೌಡರು ಸರ್ಕಾರ ಬಂದ ಮೇಲೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಮತ್ತು ಅಧಿಕಾರಿಗಳು ನಡುವೆ ಇವರು ಕಾವೇರಿ 2 ತಂತ್ರಾಂಶವನ್ನು ತಂದಾಗ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯನ್ನು ತಂದಿದ್ರು. ಅಂಥ ಸಂದರ್ಭದಲ್ಲಿ ಪತ್ರ ಬರಗಾರರು ಯಾವುದೇ ಸಾರ್ವಜನಿಕರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಕಾವೇರಿ 2.0 ಯಶಸ್ವಿಯಾಗಿ ಮಾಡಿದರು. ಅದೇ ರೀತಿಯಾಗಿ ಮತ್ತೊಂದು ಇವರು ಬಳಕೆಗೆ ತರ್ತಾ ಇದಾರೆ. ಲಾಗಿನ್ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಕುಂತು ತೆಗೆದು ನೋಡ್ಬೋದಂತ, ಯಾರು ಬೇಕಾದರೂ ತಗೋಬೋದಂತ. ಇವತ್ತು ಪತ್ರ ಬರಗಾರರಲ್ಲಿ ಒಂದು ಅವ್ರದೇ ಆದಂಥ ಸಂಘಟನೆ ಐತಿ, ಸಂಘ ಐತಿ. ಅವರು ಸಾರ್ವಜನಿಕರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಶುಲ್ಕವನ್ನು ಸಾರ್ವಜನಿಕರಿಗೆ ಆಗದ ರೀತಿಯಲ್ಲಿ ಶುಲ್ಕವನ್ನು ಭರಿಸ್ಕೊಳ್ತಾ ಇದ್ರು. ಈಗ ಏನಾಗಿತ್ತು ಹೊರಗಂದ್ರೆ 50 ರೂಪಾಯಿ ಇದ್ರೆ 400 ರೂಪಾಯಿ 500 ರೂಪಾಯಿ ತಗೊಂತ ಇದಾರೆ. ಹಾಗಾದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತೈತೆ ಇಲ್ಲ?
ಅದಕ್ಕಾಗಿ ಕೂಡಲೇ ಏನು ಕೃಷ್ಣ ಬೈರೇಗೌಡರು ಏನು ಈ ಲಾಗಿನ್ ಅನ್ನು ಮಾಡ್ತಿದ್ರೆ ಈ ಪತ್ರ ಬರಗಾರರು ಕೂಡ ಒಳ್ಳೆಯ ರೀತಿಯಲ್ಲಿ ಅವ್ರು ಏನು ಬೇಡಿಕೆಗಳವು ಈಡೇರಿಸ್ಬೇಕು. ಇದು ಆರಂಭ, ಇದು ಅಂತ್ಯ ಅಲ್ಲ, ಆರಂಭ. ಕೂಡಲೇ ಇವರ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಮುಂದಿನ ಪರಿಣಾಮಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಎದುರಿಸಬೇಕಾಗ್ತದಂತ ಈ ಮೂಲಕ ಮಾಧ್ಯಮ ಮುಖಾಂತರ ಅವರಿಗೆ ಸಂದೇಶವನ್ನು ರವಾನೆ ಮಾಡ್ತಾರೆ.